ಅಂತ 16 ವರ್ಷದಿಂದ ನಂದು ಯಾವುದಾದ್ರು ಫೋಟೋ ಒಂದು ಮೀಡಿಯಲ್ಲಿ ನೋಡಿದ್ದೀರಾ ನೀವು? ಯಾರು ನೋಡಿಲ್ಲ. ನನ್ನನ್ನು ಕುತ್ಕೊಂಡಿರೋದಾಗ್ಲಿ ಪ್ರೆಸ್ ಮೀಟ್ ಮಾಡೋದಾಗ್ಲಿ ಒಂದು ಇದರಲ್ಲಿ ನೋಡಿಲ್ಲ. ಮಂಜು ಸರ್ ಅವರು ಇವತ್ತು ಬಂದರು, ಇವತ್ತು ಆವೇಶದಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚು ಮಾಡ್ತಾ ಇರೋದು ಯಾರು ಅಂತ ಗೊತ್ತಾ ನಿಮಗೆ? ಹೋರಾಟ ಮಾಡ್ತಾ ಇರೋದು ಇವತ್ತು ಪತ್ರಗಳು ಒಂದೊಂದು ಪೇಪರ್ ನಮ್ಮ ಹತ್ರ ದಾಖಲಾತಿ ಇದೆ. ಅಭಿಮಾನಿಗಳು ಇವಾಗ ಬನ್ರಿ ಕೇಳ್ರಿ ನಮ್ಮನ್ನ ನೋವೇನಾಗ್ತಾ ಇದೆ ಅಂತ. ಯಾರಿಗೂ ಗೊತ್ತಿಲ್ಲ. ರಾಜೇಗೌಡರು ಅವತ್ತು ಇದು ಮಾಡಿದ್ರು, ಅವತ್ತು ಸ್ಟೇಷನ್ಗೆ ಹೇಳ್ಕೊಂಡು ಲಾಕ್ ಮಾಡಿದ್ದಾರೆ. ಇವತ್ತವರೆಗೂ ತಟ್ಟಿದೆ ನಮಗೆ. ವಿಷ್ಣು ಸೇನಾ ಸಂಘಟನೆ, ವಿಷ್ಣು ಪುಣ್ಯಭೂಮಿ ಟ್ರಸ್ಟು ನಮ್ದು ಅಕೌಂಟ್ ತೆಗೆದು ನೋಡಿ. ₹1 ಕಲೆಕ್ಷನ್ ಇದೆಯಾ? ನಾವು ಇಲ್ಲಿ ಮಾಡಿದ್ದೀರಾ? 16 ಜಿಲ್ಲೆಯಲ್ಲಿ ಇದ್ದೀರಿ ನಾವು. ನೋಡಿದ್ದೀರಾ? ಮಾತಾಡ್ತಾರೆ ಅಭಿಮಾನಿಗಳು, ಎಲ್ಲ ಮಾತಾಡ್ತಾರೆ 3 ಬಾಗ್ಲು ಅಂತ. ಇವತ್ತು ಹೇಳ್ರಿ ಸ್ವಾಮಿ, ಪೇಪರ್ ಇದೆ, ಮೀಡಿಯಾ ಅವ್ರು ಬಂದು ತಗೊಳ್ರಿ ಪೇಪರ್ಗಳು. ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದ್ರೆ ನಮ್ಮ ಹೆಸರಿದೆ. ಇವತ್ತು ಕೆ ಮಂಜು ಸರ್ ಅವ್ರು ಬಂದಿದ್ದಾರೆ. ಇವತ್ತು ನಮಗೆ ಒಂದು ಶಕ್ತಿ ಬಂದಿದೆ. ಸರ್ ಬಂದು ಕುತ್ಕೊಂಡು ನಮ್ಮ ಹತ್ರ ಮಾತಾಡಿದಾಗ ಇವತ್ತು ಭೀಕ್ಷೆಯ ಮೇಲೆ ಇವತ್ತೇ ಫಸ್ಟ್ ನಾನು ಮಾತಾಡ್ತಾ ಇರೋದು. 16 ವರ್ಷದಲ್ಲಿ ಆವೇಶ ನಮಗೂ ಇದೆ. ಎರಡು ಬಾಗ್ಲು ಅವು ಸೈಟ್ ತಗೊಂಡಿದ್ದಾರೆ ಅಂತಾರೆ ನಮ್ಮ ಅಧ್ಯಕ್ಷರು. ಏನ್ ಮಾತುಗಳು ಇವು? ಮೊನ್ನೆ DC ಹತ್ರ ಕೊಟ್ಟಿದ್ದೀರಿ. ಎಲ್ಲಿ ಸೈಟ್ ತಗೋಬೇಕು ಸ್ವಾಮಿ? ಅಭಿಮಾನ್ ಟ್ರಸ್ಟ್ ಅಲ್ಲಿ ಇದ್ರಲ್ಲ, ನಮ್ಮ ಸ್ವಂತ ನಮ್ಮ ಗುರುಗಳಿಗೆ ಇಲ್ಲ. ಹೇಳಿ, ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ವಾಮಿ. ದಯವಿಟ್ಟು ನೊಂದೋಗ್ಬಿಟ್ಟಿದ್ದೀವಿ, ಪ್ರತಿಯೊಬ್ಬರು ಮಾತಾಡಬೇಡ. ಸಾರ್ ವಿಷಯದಲ್ಲಿ ದಯವಿಟ್ಟು ತುಂಬ ಮೋಸ ಆಗಿದೆ. ಯಾರು ನೋವು ಮಾಡ್ಕೋಬೇಡಿ, ಇರಲಿ. ಯಾಕೆಂದರೆ ನಾವು ಯಾವ ಜನ್ಮದ ಋಣ ಮಾಡಿದ್ದೋ ಅವ್ರ ಮನೆಲ್ಲ ತಿದ್ದಿದ್ದೀರಿ. ಇರಲಿ, ಎಲ್ಲ ಹೋರಾಟ ಅವ್ರಿಗೋಸ್ಕರ. ಎಲ್ಲ ಅಭಿಮಾನಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸರ್ವಿಸದಲ್ಲಿ ಯಾವ ಯೋಚನೆ ಮಾಡ್ದಲೇ ಎಲ್ಲ ರೀತಿ ತ್ಯಾಗ ಮಾಡ್ತಾರೆ. ಆ ಮನುಷ್ಯ ಸಂಪಾದನೆ ಮಾಡಿದ್ದಂತೆ, ಆಸ್ತಿ ಮಾಡಲಿಲ್ಲ, ಅಂತಸ್ತು ಮಾಡಲಿಲ್ಲ. ಅಭಿಮಾನಿಗಳು ಸಂಪಾದನೆ ಮಾಡಿದ್ರು. ಬರ್ತಡೇ ದಿನ ಮಳೆ ಜೋರ ಬರ್ತಾರೆ, ಮಕ್ಕಳು ಕರ್ಕೊಂಡು ಕಾಲು ಕೊಟ್ಕೊಂಡು ಅಭಿಮಾನಿಗಳು ಬರೋರು ಕಣ್ಣಲ್ಲಿ ನೀರು ಹಾಕೋದು ಕೂತ್ಕೊಂಡು, ನಾನು ಏನು ಸಂಪಾದನೆ ಮಾಡ್ತೀನಿ, ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ಅನ್ನೋರು. ನಾನು ಜೊತೆ ನನಗೊತ್ತು ಆ ಪ್ರೀತಿ. ನಾನು ಇವ್ರಿಗೆ ಏನು ಮಾಡ್ತೀನಿ ಅಂದರು. ಅಂಥ ಮಾವನಿಗೆ ಪ್ರೀತಿ ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ. ಕೈ ಮುಚ್ಚಿ ಕೋತೀನಿ. ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್, ಎಲ್ಲರಿಗೂ ನೋವಿದೆ, ತುಂಬ ಅಭಿಮಾನ ನೋವಿದೆ. ಆದರೆ ನಮಗೋಸ್ಕರ, ನಮ್ಮ ತೇವಳಿಗೋಸ್ಕರ ಯಾರು ಮಾತಾಡಬೇಡ. ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ. ಇವತ್ತೆವರೆಲ್ಲ ಇಷ್ಟು ದಿನ ಇವ್ರು ಕರ್ಕೊಂಬಂದಿದ್ದು, ಇವರೆಲ್ಲ ಮಾಡ್ಕೊಂಬಂದಿದ್ದು ನಾನು ಇವತ್ತು ಬಂದು ಲಾಯರ್ ಬಿಟ್ಟು ಮಾಡಿದೆ. ಯಾಕಂದರೆ ನಮಗೆ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು. ನಾನು ಇವತ್ತು ಗಟ್ಟ ನಾನು ಮೈಸೂರು ಕಾಲಿಟ್ಟಿಲ್ಲ ಅಂದರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ. ಯಾರೆಲ್ಲರೂ ಮಾಡಲಿ, ದಯವಿಟ್ಟು ಇವತ್ತು ಮಾತಾಡಿದ್ರೆ ನಮ್ಮ ಅಭಿಮಾನಿಗಳಿಬ್ಬರು ಆಕ್ರೋಶ ಮಾತಾಡೋರು, ನೋವಿದೆ, ಅವರೆಲ್ಲ ಇದೆ. ಇವತ್ತು ಹೇಳ್ತಾರೆ, ಯಾರು ತುಂಬ ಜನ ಮಂಡ್ಯದಲ್ಲಿ ಹೇಳ್ತಾರೆ ನಾನು ಅಷ್ಟು ವರ್ಷ ಎಲ್ಲ ಇದ್ದಾರೆ. 1 ವರ್ಷ ಬಂದವನಷ್ಟೇ, ಒಂದಿನ ಬಂದು ಅವನ ಅಭಿಮಾನಿನೇ, ಅವನ ಭೇದ ಭಾವ ಮಾಡಲ್ಲ. ಆದರೆ ದಯವಿಟ್ಟು ಸುಮ್ಮನೆ ಏನು ಅನ್ಬೇಡಿ, ಪ್ರತಿಯೊಬ್ಬರ ಜೊತೆಲಿರೋಣ. ನಿಮ್ಮ ಶಕ್ತಿ ನಮ್ಮ ಸಾಹಸ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಕಾನೂನು ನಂಬಿಕೆ ಇದೆ, ಕಾನೂನು ಮತ್ತು ಸರ್ಕಾರ ಎರಡು ಮಾಡಿಕೊಡ್ತದೆ ಅಂತ. ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀವಿ. ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಮ್ಮ ಶ್ರೀಧರ್ ಮಾತಾಡ್ತಾರೆ, ನಮ್ಮ ವಿಷ್ಣು ಸರ್ ಸಮಾಧಿಗೆ ಚಿತೆ ಮಾಡ್ದ. ಆ್ಯಕ್ಚುಲಿ ಇವನು ನಿಜವಾದ ದತ್ತು ಮಗ. ಅವ್ರ ಮನೇಲಿ 40 ವರ್ಷ ಇದ್ದಂಥ ವ್ಯಕ್ತಿ. ನಾನು ಅವ್ರ ಜೊತೆ ಸತತವಾಗಿ 27 ವರ್ಷಗಳ ಜೊತೆಲಿ ಇದ್ದಂಥ ವ್ಯಕ್ತಿ. ಅಭಿಮಾನಿಯಾಗಿ ತುಂಬ ವರ್ಷ ಇದ್ದೆ. ನಾವು ಅವ್ರ ಜೊತೆ ಒಡನಾಟದಲ್ಲಿ 27 ವರ್ಷ ಇದ್ದಂಥ ವ್ಯಕ್ತಿ ನಮ್ಮ ಶ್ರೀಧರ್ ಮಾತಾಡ್ತಾನೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರ. ಒಬ್ಬೊಬ್ಬರು ಇವತ್ತು ಒಂದೊಂದು ರೀತಿಯಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಅಭಿಮಾನಿಗಳಲ್ಲಿ ಒಗ್ಗಟ್ಟಿಲ್ಲ ಅಂತಾರೆ. ಅಭಿಮಾನಿಗಳಲ್ಲಿ ಒಗ್ಗಟ್ಟಿದೆ. 3 ಬಾಗಿಲಲ್ಲ, ಒಂದೇ ಬಾಗಿಲು. ವಿಷ್ಣುಜಿ ಅವರು ತೋರಿಸಿದ್ದು ನಮಗೆ ಒಂದೇ ಬಾಗಿಲು. 3 ಬಾಗಿಲು ಆಗಲಿಕ್ಕೆ ಯಾವತ್ತೂ ಚಾನ್ಸ್ ಇರೋದಿಲ್ಲ. ಅದನ್ನು ನಾವುಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಾವುಗಳು ಮಾಡ್ಕೊಂಡಂಥದ್ದು 3 ಬಾಗಿಲು. ಆ 3 ಬಾಗಿಲು ಇನ್ನು ಕೆಲವೇ ದಿನಗಳಲ್ಲಿ ಒಂದಾಗ್ತದೆ. ಅದನ್ನು ನಾವು ಒಂದು ಮಾಡಲಿಕ್ಕೋಸ್ಕರ ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ದಿನನಿತ್ಯವಾಗಲೂ ಕೂಡ ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದೀನಿ, ಬನ್ನಿ ಎಲ್ಲರೂ ಒಗ್ಗಟ್ಟಿಂದ ಹೋಗೋಣ, ಒಗ್ಗಟ್ಟಿಂದ ಕೆಲಸವನ್ನು ಮಾಡೋಣ ಅಂತ ನಾನು ದಿನವಾಗಲೂ ಮನವಿ ಮಾಡ್ಕೊಡ್ತಾ ಇದ್ದೀನಿ. ಈ ಹೋರಾಟಗಳ ಬಗ್ಗೆ ನಾನು ಹೇಳ್ತೀನಿ.
ಈ ಅಭಿಮಾನಿಗಳ ಗೊಂದಗಳು ಯಾವಾಗ ಸ್ಟಾರ್ಟ್ ಆಯಿತು, ಮೈಸೂರಿಗೆ ಸ್ಥಳಾಂತರ ಅನ್ನುವಂಥ ಮಾತು ಯಾವಾಗ ಬಂತೋ ಅವತ್ತಿನಿಂದ ನಾನಾಗಿರ್ಬೋದು, ರಾಜಗೌಡರಾಗಿರ್ಬೋದು, ಕೆ ಮಂಜುವರಾಗಿರ್ಬೋದು, ನಮ್ಮ ಲಾಯರ್ ಸರ್ ಆಗಿರ್ಬೋದು, ಹಾಗೂ ನಮ್ಮ ಸಂಘಟನೆಯವರಾಗಿರ್ಬೋದು, ನಮ್ಮ ವಿಷ್ಣು ಪುಣ್ಯಭೂಮಿ ಟ್ರಸ್ಟಿನ ವತಿಯಿಂದ ನಿರಂತರವಾದ ಒಂದು ಕಾನೂನಿನ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ. ಕಾನೂನಿನ ಹೋರಾಟವೂ ಅಲ್ಲದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ. ಕೆಲವೊಂದು ಎಲ್ಲ ಜಿಲ್ಲೆಗಳಿಗೂ ಹೋರಾಟವನ್ನು ಮಾಡಿದ್ವಿ, ಹೋಗಿ ಮಠಗಳ ಮಾನ್ಯಗಳಿಗೆ ಹೋಗಿ ಹೋರಾಟವನ್ನು ಮಾಡಿದ್ವಿ, ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದ್ವಿ, ಸ್ವಾಮೀಜಿಗಳನ್ನು ಸಪೋರ್ಟ್ ತಗೊಂಡ್ವಿ. ಸ್ವಾಮೀಜಿಗಳು ಎಲ್ಲರೂ ಅಂತ ಹೇಳ್ತಾ ಇದ್ರು, ಆ ಪುಣ್ಯದ ಮಾಡಿರ್ತ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತದಲ್ಲಿ